ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ನೋಡ್ರಿ ಆರಾಮದ್ದೀನಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಸ್ವಲ್ಪ ಮೊನ್ನೆ ಶೀತ ಆಗಿತ್ತು, ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಯಾರು ಏನು ಅನ್ಕೋಬೇಡಿ. ಇವತ್ತು ಹೋಮ್ ಮೇಡ್ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ, ಆಯಿತಾ? ಮನೇಲೇ ಮಾಡೋದು ಹೇಗೆ ಅಂತ. ಒಂದು 2-3 ವರ್ಷ ಇಟ್ಟರು ಹಾಳಾಗೋದೇ ಇಲ್ಲ ಚಿಪ್ಸು. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 kg ಆಲೂಗಡ್ಡೆನ ತೊಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಲ್ಲ. ಮತ್ತು ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಮನೆ ಮುಂದೆ ಜಾಗ ಇಲ್ಲ ಜಾಸ್ತಿ, ಹಾಗಾಗಿ 1 kg ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೀಟಾಗಿ ಒಂದು ಸಾರಿ ಆಲೂಗಡ್ಡೆನೆಲ್ಲ ಕ್ಲೀನಾಗಿ ತೊಳ್ಕೊಂಬಿಡ್ರಿ. ಎಲ್ಲ ನೀಟಾಗಿ ತೊಳ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಅದು ನೀರು ಚೆಲ್ಕೊಂಡ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ನೀರು ತೊಗೊಳ್ಳಿ. ಆಲೂಗಡ್ಡೆನ ಇನ್ನೊಂದು ಪಾತ್ರೆಲಿ ತೆಗಿತಾ ಇದ್ದೀನಿ ನಾನು. ಕ್ಲೀನಾಗಿ ತೊಳ್ಕೊಂಡ್ಮೇಲೆ ಅದರದ್ದೆಲ್ಲ ಸಿಪ್ಪೆ ತೊಗೋಬೇಕು. ಇವಾಗ ಅದ್ರ ಮೇಲ್ಗಡೆ ಇರುತ್ತಲ್ಲ, ಅಂದರೆ ಫುಲ್ಲಾಗಿ ತೊಗೋಬೇಕಂತೇನಿಲ್ಲ, ಸ್ವಲ್ಪ ಸ್ವಲ್ಪ ಇದ್ದರೂ ನಡೆಯುತ್ತೆ. ಇಲ್ಲೆಲ್ಲ ಕ್ಲೀನಾಗಿ ತಗೊಳ್ಳಿ. ಒಂದೊಂದು ಹತ್ರ ಇರುತ್ತೆ, ಫುಲ್ ತೆಗಿಯೋಕ್ಕಾಗಲ್ಲ, ಹಂಗಾಗಿ ನಡೆಯುತ್ತೆ. ಎಲ್ಲ ಒಂದೊಂದಾಗಿ ಎಲ್ಲ ಸಿಪ್ಪೆ ಎಲ್ಲ ತಗೊಳ್ಳಿ. ಆಮೇಲೆ ನನಗೆ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಅಯ್ಯೋ ಹೆಂಗಾಗಿಬಿಟ್ಟಿದೆಯಲ್ಲಪ್ಪ ನನ್ನ ವಾಯ್ಸು ಅಂತ. ಹಾಗಂತ ಫಸ್ಟೆಲ್ಲ ತುಂಬ ಚೆನ್ನಾಗಿತ್ತು ಅಂತೇನಲ್ಲ, ತಕ್ಕಮಟ್ಟಿಗಿತ್ತು. ಇವಾಗ ವಾಯ್ಸ್ ಕೊಡೋಕ್ಕೆ ಹೋದರೆ ಫುಲ್ ಮೂಗಲ್ಲಿ ಮಾತಾಡ್ತಾ ಇದ್ದೀನ ನಾನು, ಆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಇದು ಚಿಪ್ಸ್ ಮಾಡೋದು ಅಂದರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಥರದ ಶೇಪಲ್ಲಿ ಮಾಡ್ಕೋಬೋದು. ಎಲ್ಲೂ ತೊಗೊಂಡಿದ್ದೆ ನೆನಪಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಬರುತ್ತೆ. ತುಂಬ ವರ್ಷ ಆಯಿತು, ಒಂದು 4 ವರ್ಷ ಹಂಗಾಯ್ತು ಅನ್ಸುತ್ತೆ ನೋಡಿ. ಅಂದರೆ ಇನ್ನೂ ಎಷ್ಟು ಹೊಸದಿದ್ದಂಗಿದೆ ನೋಡಿ, ಯಾಕಂದರೆ ಜಾಸ್ತಿ ಯೂಸ್ ಮಾಡಲ್ವಲ್ಲ, ಹಾಗಾಗಿ ಹಾಗೇ ಇದೆ. ಆಮೇಲೆ ತುಂಬ ದಪ್ಪ ಮಾಡ್ಕೋಬಾರ್ದು. ದಪ್ಪ ಮಾಡ್ಕೊಂಬಿಟ್ರೆ ತಿನ್ನೋಕ್ಕೂ ಆಗಲ್ಲ. ಆಮೇಲೆ ಬಿಸಿಲಿಗೆ ಬೇಗ ಒಣಗೋದು ಇಲ್ಲ, ಸ್ವಲ್ಪ ತೆಳುವಾಗೇ ಇರಬೇಕು. ಇಲ್ಲಿದೆ ನೋಡಿ, ಅದರಲ್ಲಿದೆ ಆಪ್ಷನ್ನು. ನಮಗೆ ಎಷ್ಟು ತೆಳ್ಳದ ಚಿಪ್ಸ್ ಮಾಡೋಕ್ಕೆ ಬೇಕು, ಆಮೇಲೆ ದೊಡ್ಡದು ಮಾಡೋಕ್ಕೆ ಬೇಕಾ ಅಂತೆಲ್ಲ ಥರದ್ದು ಇದೆ. ಈ ಥರ ಇದ್ದರೆ ನಡೆಯುತ್ತೆ. ಆಮೇಲೆ ಇನ್ನೊಂದು ಪಾತ್ರೆ ತೊಗೋಬೇಕು. ಆ ಪಾತ್ರೆ ಒಳಗಡೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಇವಾಗ ಆಲೂಗಡ್ಡೆ ನೆನೆಸ್ತಾ ಇದ್ದೀನಲ್ಲ, ಇದನ್ನೆಲ್ಲ ಅದರೊಳಗಡೆ ಹಾಕ್ಕೊಳ್ಳೋದು, ಎರ್ಚಿದ್ದೆಲ್ಲ. ಅಂದರೆ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು 2-3 ಸಾರಿ ಆದರೂ ತೊಳಿಬೇಕು. ಈಗ ಎರ್ಚಿರೋದೆಲ್ಲ ಖಾಲಿ ಆಯಿತು. ಅಷ್ಟು ಅದಕ್ಕೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡೆ, ಅದರಲ್ಲಿ ನೀರು ಹಾಕ್ಕೊಂಡಿದ್ನಲ್ಲ, ಮತ್ತೆ ಅದರೊಳಗಡೆ ಇನ್ನೊಂದು ಸಾರಿ ತೊಳಿಬೇಕು. ಮತ್ತೆ ಈ ನೀರಿನಲ್ಲೂ ಇನ್ನೊಂದು ಸಾರಿ ತೊಳಿಬೇಕು. ಮಧ್ಯದಲ್ಲಿ ಮಕ್ಕಳು ಬೇರೆ ಸುಮ್ಮನೆ ಇರ್ತಾ ಇಲ್ಲ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಹಾಗೆ ಅವರು. ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದ್ರೂ ಬ್ಯಾಕ್ಗ್ರೌಂಡ್ ಹಾಗೆ ಮಾತಾಡ್ತಾ ಇದ್ದಾರೆ. ಏನು ಮಾಡೋದು, ಮಕ್ಕಳಿರೋ ಮನೆ ಹಾಗೆ ಅಲ್ವಾ. ಆಮೇಲೆ ಈ ಪಾತ್ರೆಯಲ್ಲಿರೋದೆಲ್ಲ ನೀಟಾಗಿ ತೊಳ್ಕೊಳ್ಳಿ. ಮತ್ತು ಎಲ್ಲ ಡಬಲ್ ಅಂಟ್ಕೊಂಡಿರುತ್ತೆ, ಒಂದೊಂದು ಬಿಡಿಸ್ಬಿಟ್ಟು ಅಲ್ಲಿ ನೋಡಿ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಬಿಡಿಸ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಂಡು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋದು. ಈ ಪಾತ್ರೆಯಲ್ಲಿರೋ ಎಲ್ಲ ಚಿಪ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಈ ಪಾತ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಮತ್ತೆ ಇದಕ್ಕೆ ರಿಟರ್ನ್ ಹಾಕ್ಕೋಬೇಕು. ಅಂದರೆ ಒಂದು ನೈಟ್ ಎಲ್ಲ ನೆನಿಬೇಕಲ್ಲ, ಹಾಗಾಗಿ ರಿಟರ್ನ್ ಅದಕ್ಕೆ ಹಾಕ್ಕೊಳ್ಳೋದು. ಇದೆಲ್ಲ ಖಾಲಿ ಮಾಡ್ಕೊಳ್ಳೋದು, ಇದ್ರೊಳಗಡೆ ಇರೋದೆಲ್ಲ, ಆ ನೀರೆಲ್ಲ ಚೆಲ್ಲೋದು. ಮತ್ತೆ ನೋಡಿ ಈ ಥರ ಇದೆ. ಫುಲ್ ನೀರು ತೆಗ್ದಿದ್ವಲ್ಲ, ಹಾಗಾಗಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಮತ್ತು ಆ ಪಾತ್ರೆ ಒಳಗಡೆ ಮತ್ತೆ ಇನ್ನೊಂದು ಬೇರೆ ನೀರು ಹಾಕ್ಕೊಂಡು ಇದನ್ನು ಅದರೊಳಗಡೆ ಹಾಕಿ ಇನ್ನು ಸ್ವಲ್ಪ ಜಾಸ್ತಿ ನೀರು, ಅದ್ರ ಫುಲ್ಲು ನೀರು ಹಾಕಿ ಮುಚ್ಚಿಟ್ಬಿಡೋದು. ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆಮೇಲೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದ್ರ ಫುಲ್ಲು ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡೋದು. ಬೆಳಿಗ್ಗೆ 6 ಗಂಟೆ ಅಥವಾ 7 ಗಂಟೆಗೆ ಓಪನ್ ಮಾಡಿ ಆವಾಗ ಬೇಯಿಸೋಕ್ಕಿಡೋದು. ಬೆಳಿಗ್ಗೆ ತೋರಿಸ್ತೀನಿ ಅದು ಹೇಗೆ ಅಂತ. ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಬಾಗಿಲ ಮೇಲೆ ಕೂಡ್ಬಾರ್ದಿರಿ. ವೀಡಿಯೋದು ಹೆಂಗಿದೆ ನೋಡ್ರಪ್ಪ. ಇಲ್ಲಿ ಲೈವ್ ಇದೆ ಆಯಿತಾ, ಇಲ್ಲಿ ವಿಡಿಯೋ ನಡೀತಾ ಇದೆ. ನೀರೆಲ್ಲ ಯೂಸ್ ಮಾಡಿದ್ದು ಅದೊಂದು ಫುಲ್ ಕೊಡೋಯ್ತು. ಆಮೇಲೆ ಅದು ಒಂದು ಫುಲ್ ಕತ್ಲಾಗೋಗುತ್ತೆ ಟೈಮ್ ನೋಡಿದ್ರೆ. ಇಲ್ಲಿರೋ ಜಾಗ ಖಾಲಿ ಮಾಡಿ ಸ್ವಲ್ಪ ಒಣಗಕ್ಕೆ ಬೇಕಲ್ಲ, ಹಾಗಾಗಿ
ಇದೆಲ್ಲ ನಿನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದು. ಇಷ್ಟೇ ಪ್ಲೇಸ್ ಇದೆ, ಹಂಗಾಗಿ ಒಣಗಾಕಿಲ್ಲ ಜಾಗ. ಇಷ್ಟೆಲ್ಲ ಗಿಡ ನಡೆಸ್ಕೊಂಡಿದ್ದೀನಿ ಇಲ್ಲಿ. ಕಾಣಿಸುತ್ತಲ್ವ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲಪ್ಪ ಗಿಡ. ಯಾವುದು ಹೂ ಆಗಿಲ್ಲ, ಹೂ ಆದರೆ ತೋರಿಸ್ತಾ ಇದ್ದೆ. ಇದೆಲ್ಲ ಒಣಗೋಗ್ಬಿಟ್ಟೈತೆ. ನೀವು ಸ್ವಲ್ಪ ಇಷ್ಟೇ ಜಾಗ ಇರೋದು. ಈ ಮಧ್ಯದಲ್ಲಿ ಚಪ್ಪಲಿ ಬೇರೆ ಕಾಣಿಸ್ತವ ಕಡೆ. ನಮ್ಮ ಸರ್ಕೋಗ ಇಷ್ಟೇ ಜಾಗ. ಇಲ್ಲಿ ನೀವೇನು ಬೇಕು ನಿಮ್ಗೆ? ಅದಕ್ಕೋಸ್ಕರ ಕಾಯಕತ್ತೇನಪ್ಪ. ಎರಡಕ್ಕೆ ಮಾತ್ರ ಸ್ವೀಟ್ ಹಾಕ್ಸಿರೋದು, ಅದು ಎಷ್ಟು ಹಾಕಿದ ನೋಡ್ರಪ್ಪ. ರಿಯಾಕ್ಷನ್ ಬೇಕು. ಎದಕ್ಕೆ ಏಕ ತೋರ್ಸಲ್ ಮುಖ ಏನಾಗಿದೆ? ಆಯ್ತಾ ಖಾರ ಹೆಂಗಿತ್ತು? ಖಾರ ಹೆಂಗಿತ್ತು? ಖಾರ ಜಾಸ್ತಿ ಇತ್ತು. ಹೆಂಗಿತ್ತು? ಕೈ ತೆಗಿ. ಖಾರ ಇತ್ತು? ಇದ್ದಿಲ್ಲ. ಇದಕ್ಕೆಲ್ಲ ಖಾರ ಇರಲ್ಲ. ಏನಾದರೂ ಊಟ ಮಾಡ್ತಿಲ್ಲ, ಇವಾಗ ಟೊಮೊಟೊ ಸಾರು ಐತಿ, ಅದಕ್ಕೆ ಮಾತ್ರ ಖಾರ ಇರುತ್ತೆ ಇಲ್ಲ? ಜಗ್ಗೆ ಖಾರ ಇದಕ್ಕೆ ಇದು ಬೆಳಗ್ಗೆ ಟೈಮ್ ಮುಚ್ಚಿಟ್ಟಿದ್ವಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡು. ತೆಗೆದು ಮತ್ತೆ ಇನ್ನೊಂದು ಸಾರಿ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಏನಿರಲ್ಲ, ಸುಮ್ಮನೆ ತೊಳ್ಕೊಂಡು ಮತ್ತೆ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಅದನ್ನು ತೆಗೆದು ಮತ್ತೆ ಬೇರೆ ನೀರು ಹಾಕ್ಕೊಳ್ಳೋದು. ಆ ನೀರಲ್ಲೆಲ್ಲ ಫುಲ್ ರಾತ್ರಿ ಎಲ್ಲ ನೆಂದಿರುತ್ತಲ್ಲ, ಅದನ್ನು ಚೆಲ್ಲಿ ಬಿಡೋದು. ನೀರು ಚೆಲ್ಲಿ ಮತ್ತೆ ಬೇರೆ ನೀರು ಹಾಕ್ಕೊಂಡೆ ನೋಡಿ. ಅದಕ್ಕೆ ಮತ್ತೆ ತೆಗೆದಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಆ ಚಿಪ್ಸ್ ಎರ್ಚಿಟ್ಟಿದ್ವಲ್ಲ ತೆಗ್ದಿದ್ನಲ್ಲ, ಅದನ್ನು ಆ ನೀರೊಳಗಡೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ಒಂದು 10 ನಿಮಿಷನೂ ಜಾಸ್ತಿ ಆದರೆ ಒಂದು 7ರಿಂದ 8 ನಿಮಿಷದವರೆಗೂ ಫುಲ್ ಫಾಸ್ಟಲ್ಲೇ ಕುದಿಸಿ ಆಯಿತಾ. ಮಧ್ಯದಲ್ಲಿ ಸ್ವಲ್ಪ ಸ್ಪೂನ್ ಆಡಿಸ್ತಾ ಇರಿ, ಚಮಚನ ಆಡಿಸ್ತಾ ಇರಿ ಅದರೊಳಗಡೆ. ಸ್ವಲ್ಪ ನಮ್ಮ ಆಡೋ ಭಾಷೆಯಲ್ಲಿ ಹೇಳ್ತೀನಪ್ಪ, ಅರ್ಥ ಮಾಡ್ಕೊರಿ ನೀವು. ಅಂದರೆ ಅದು ಬೆಂದಿದ್ದೇನಾ ಅಂತ ಹೆಂಗೆ ನೋಡೋದಂದರೆ, ಒಂದು ಚಿಪ್ಸ್ ತೊಗೊಳೋದು, ಎರಡು ಪ್ರೆಸ್ ಮಾಡೋದು, ಆಮೇಲೆ ಪ್ರೆಸ್ ಮಾಡೋದು. ಸ್ವಲ್ಪ ಸಾಫ್ಟ್ ಅನಿಸುತ್ತೆ ನೋಡಿ, ಆವಾಗ ಕುದ್ದಿದೆ ಅಂತ ಅಂದ್ಕೋಬೇಕು. ಆಮೇಲೆ ಫುಲ್ ಬಿಸಿ ಇತ್ತ, ಕೈ ಬೇರೆ ಸುಡ್ತಾ ಇತ್ತು. ಇದು ಬೇಗ ಆಗಿಬಿಟ್ಟಿತ್ತು. ಒಂದು 7ರಿಂದ 8 ನಿಮಿಷ. ಅದಾದಮೇಲೆ ಜಾಸ್ತಿ ಇತ್ತಪ್ಪ ಅಂದರೆ ಸೀದಾ ಡೈರೆಕ್ಟ್ ನೀರು ಚೆಲ್ಬಿಡ್ತಿದ್ದೆ ನಾನು. ಸ್ವಲ್ಪ ಇತ್ತಲ್ಲ, ಹಾಗಾಗಿ ಸ್ಪೂನಿಂದ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಹೊರ್ಗಡೆ ಒಂದು ವೇಲ್ ಹಾಕಿದ್ದೆ, ಸಾಕು ಸ್ವಲ್ಪ ಇದೆಯಲ್ಲ, ಹಾಗಾಗಿ ಒಂದು ವೇಲ್ ಹಾಸಿದ್ದೆ. ಅದ್ರ ಮೇಲೆ ಒಂದೊಂದು ಹಾಕಿ ಒಣಗಾಕುವಂತ ಹೋಗೋದು. ಫಸ್ಟು ಒಂದು ಸೈಡಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ರೆ ಬೆಸ್ಟು, ಯಾಕಂದರೆ ಆರಿಬಿಡುತ್ತಲ್ಲ, ಆಮೇಲೆ ಹಾಕೋಕೆ ಈಸಿ ಆಗುತ್ತೆ. ಪ್ಲೇಟಲ್ಲೇ ಇದ್ದರೆ ಇನ್ನೂ ಬಿಸಿ ಇರುತ್ತೆ. ಒಂದೊಂದಾಗಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನನ್ನ ಮಗಳು ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಆಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಂತೆ. ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿ. ಅಂದರೆ ಫಸ್ಟ್ ಹಾಕಬೇಕಾದ್ರೆ ತುಂಬ ಬಿಸಿ ಇರುತ್ತೆ, ಜಾಸ್ತಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಗ ಬೇಗ ಫಾಸ್ಟಾಗಿ ಹಾಕಬೇಕು. ಸ್ವಲ್ಪ ಇರುತ್ತಲ್ಲ, ಒಂದೊಂದಾಗಿ ಹಾಕುವಂತ ಹೋಗ್ಬೋದು. ಬಿಸಿಲು ಇನ್ನೂ ಬಂದಿರಲಿಲ್ಲ. ಈ ಕಡೆ ಸ್ವಲ್ಪ ಪಕ್ಕದಲ್ಲಿ ಗೋಡೆ ಇದೆಯಲ್ಲ, ಹಾಗಾಗಿ ಬಿಸಿಲು ಬರಲ್ಲ. ಬಿಸಿಲು ಇನ್ನೂ ಸ್ವಲ್ಪ ಮೇಲೇ ಇತ್ತು. ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ಹೇಗಾಗಿದೆ ಅಂತ. ಆಯಿತಾ, ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕೆ ಮಾತ್ರ. ಸ್ವಲ್ಪ ಇನ್ನೂ ಬಿಸಿಲು ಮೇಲೆ ಇದೆ ನೋಡಿ. ಸ್ವಲ್ಪ ಮಧ್ಯಾಹ್ನ ಅನ್ನೋದ್ರಲ್ಲಿ ಬಿಸಿಲು ಬರುತ್ತೆ. ಆವಾಗಲೇ ಎಲ್ಲ
ಒಣಗಿಬಿಟ್ಟಿದೆ ನೋಡಿ. ಅಂದರೆ ಒಂದು ಸ್ವಲ್ಪ ಹಸಿ ಇದೆ, ಸ್ವಲ್ಪ ದಪ್ಪ ಇರುತ್ತಲ್ಲ ಅದು ಮಾತ್ರ ಹಸಿ ಇದೆ. ಆವಾಗಲೇ ಈ ಥರ ಬೀಳುತ್ತೆ ನೋಡಿ. ಒಣಗಿರೋದೆಲ್ಲ ಈ ಥರ ಆಗಿಬಿಡುತ್ತೆ. ಫುಲ್ ಬಿಸಿಲು ಬಂದಿದೆಯಲ್ಲ ಇವಾಗ. ಆವಾಗಲೇ ಎಷ್ಟು ದೊಡ್ಡ ದೊಡ್ಡದು ಕಾಣಿಸ್ತಾ ಇತ್ತು, ಇವಾಗ ನೋಡಿ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಫುಲ್ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡ್ರಿ. ಇವಾಗ ಒಂದೊಂದು ತೆಗೆದಿತ್ತು ಒಳಗಡೆ ಹಾಕೊಂಡಿರಿ. ಇಲ್ಲಿ ಹಾಕಿದ್ದೀನಿ, ಮಕ್ಕಳು ಕಿತಾಪತಿ ನೋಡಿ ಎಲ್ಲ ಪುಡಿ 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 ಮಾಡಿದ್ದಾರೆ. ಸುಮ್ಮನೆ ಕೂಡಲ್ಲ ಏನಿಲ್ಲ ನೋಡಿ. ಈಗ ಫುಲ್ ಒಣಗೋಗಿದೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ರೀ. ಎಲ್ಲ ಹೆಂಗೆ ಮುರಿದಿಟ್ಟಿದೆ ನೋಡ್ರಿ. ಎರಡು ವರ್ಷ ಇಟ್ಟರೂ ಏನೂ ಆಗಲ್ಲ. ಅಂದರೆ ಸ್ವಲ್ಪ ಮಳೆಗಾಲ ಚಳಿಗಾಲ ಬಂದಾಗೆಲ್ಲ ಸ್ವಲ್ಪ ಬಿಸಿಲಿಗೆ ಇಡ್ತಾ ಇರಬೇಕು. ಮಳೆಗಾಲದಲ್ಲಿ ಆ್ಯಕ್ಚುಲಿ ಬಿಸಿಲೇ ಇರಲ್ಲ, ಚಳಿಗಾಲದಲ್ಲೆಲ್ಲ ಸ್ವಲ್ಪ ಬಿಸಿಲಿಗೆ ಇಡಬೇಕು. ಅವಾಗಿಲ್ಲ ಅಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಮೇಲ್ಗಡೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತಾ ಇರಬೇಕು, ಸೂಪರ್ ಇರುತ್ತೆ. ನಾನು ಸ್ವಲ್ಪ ತಿರ್ಲಿ ಅಂತ ಇಟ್ಟಿದ್ದೀನಿ, ನೋಡೋಣ ಆಮೇಲೆ ಆದರೆ ಫ್ರೈ ಮಾಡಿ ತೋರಿಸ್ತೀನಂತೆ. ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿರ್ತೀರಲ್ಲ, ಲೋ ಫ್ಲೇಮಲ್ಲೇ ಇಡಿ, ಇಲ್ಲಾಂದರೆ ಫುಲ್ ಕೆಂಪಗಾಗ್ಬಿಡುತ್ತೆ. ಅಂತ ಸ್ವಲ್ಪ ಬಿಸಿ ಆದ ತಕ್ಷಣ ಹಾಕ್ಬಿಟ್ಟು ಬೇಗ ತೆಗೆದುಬಿಡ್ಬೇಕು, ಇಲ್ಲಾಂದರೆ ಫುಲ್ಲು ಕೆಂಪಗಾಗ್ಬಿಡುತ್ತೆ. ಅಷ್ಟು ತಿನ್ನೋಕ್ಕೆ ಟೇಸ್ಟ್ ಅನಿಸಲ್ಲ. ಇಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ಬಟ್ ಸೌಂಡ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ, ಆಮೇಲೆ ಸೌಂಡ್ ಹಾಕಿರ್ತೀನಿ ನೋಡಿ ಆಯಿತಾ. ಫುಲ್ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ. ತುಂಬ ಸಿಂಪಲ್ ಇದೆ ಆಯಿತಾ. 1-2 ವರ್ಷ ಇಟ್ಟರೂ ಏನೂ ಹಾಳಾಗಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಮೇಲ್ಗಡೆ, ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಳ್ಳೋದು. ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗುತ್ತೆ, ಇಲ್ಲಪ್ಪ ಅಂದರೆ ಅನ್ನ ಸಾಂಬಾರು ಅಥವಾ ಏನಾದರೂ ಊಟ ಮಾಡಬೇಕಾದ್ರೆ ಸೈಡ್ ಡಿಶ್ಶು ಆಗುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ಹೇಳೋದನ್ನು ಮರಿಬೇಡಿ ಆಯಿತಾ. ಎಲ್ಲ ವೀಡಿಯೋಸಲ್ಲೂ ಅದೇ ಕೇಳ್ತೀನಿ, ಯಾವ ಥರ ವೀಡಿಯೋಸ್ ಬೇಕಂತ. ಬಟ್ ಯಾರೂ ಹೇಳಲ್ಲ. ಪ್ಲೀಸ್ ಯಾವ ಥರ ಬೇಕಂತ ಖಂಡಿತ ಹೇಳಿ. ಅಡುಗೆದು ಬೇಕಾ, ವ್ಲಾಗ್ಸ್ ಬೇಕಾ, ಯಾವ ಥರ ಬೇಕು ಹೇಳಿ, ಖಂಡಿತ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತೆ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.